Attention please, Banda masterpiece. ಯಾವ ಮಟ್ಟಕ್ಕೆ ಶಾಕ್ ಆಯ್ತದು ಅಂತ ಅಂದ್ರೆ ನನಗೆ ನಂಬೋಕೆ ಆಗ್ತಾ ಇಲ್ಲ. ಎಲ್ಲಿಗೆ ಡ್ರಾಪ್? ಸಿಕ್ಸ್ತ್ ಅಪ್ಪ. ಸೀಟ್ ಬೆಲ್ಟ್ ಹಾಕೊಡಿ. ಅಲ್ಲಿ ಸ್ವಲ್ಪ ಟ್ರಾಫಿಕ್ ಇತ್ತು, ಹಂಗಾಗಿ ಸ್ವಲ್ಪ ಲೇಟ್ ಆಯ್ತು. ಬೇಜಾರು ಮಾಡ್ಕೋಬೇಡಿ. ನನ್ನ ಹೆಸರು ಶಕ್ಲಿನಾ ಅಂತ. ಕಾಲ್ ಮಿ ಮ್ಯಾಮ್. ಓಕೆ. ಹಲೋ, ನಿಮ್ಮ ಹೆಸರು? ಕಮಲ್. ಕಮಲ್, ನೈಸ್ ನೇಮ್. ಮದುವೆ ಆಗಿದೆಯಾ ನಿಮ್ಗೆ? ನೋ. ಯಾಕೆ? Still 19 years. Still 19? Yeah. Okay. Any girlfriend, anybody? ಇಲ್ಲ. ನೀನು ನೋಡಕ್ಕೆ ಚೆನ್ನಾಗಿದೆ, ಕ್ಯೂಟ್ ಆಗಿ ನೀನು. ಅಲ್ಲಲ್ಲಲ್ಲಲ್ಲಲ್ಲಲ್ಲ ಕ್ಯೂಟ್ ಆಗಿದೆಯಾ, ನಿಜ ಹೇಳ್ತೀನಿ. ಯಾವ ಊರವ್ರು ನೀವು? ಮೈಸೂರು. ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ಒಂದ್ಸಲಿ ಬಂದಿದ್ವಿ ಮೈಸೂರಿಗೆ. ಆಕ್ಚುಲಿ ನನಗೂ ಇನ್ನೂ ಮದುವೆ ಆಗಿಲ್ಲ, ನೋಡ್ತಾ ಇದ್ದಾರೆ. ಮಾಡ್ಕೋಬೇಕು. ನಾವು ಭಿಕ್ಷೆ ಎತ್ತೋದೆಲ್ಲ ಬಿಟ್ಬಿಟ್ವಿ, ಇವಾಗ ಕೆಲಸ ಮಾಡ್ತಾ ಇದ್ದೀವಿ. ಯಾಕಂದ್ರೆ ನಮಗೂ ಹೊಟ್ಟೆ ಪಡಿರುತ್ತಲ್ಲ, ಸೊ ಹಂಗಾಗಿ ಫುಲ್ ಟೈಮ್ ಮಾಡ್ತೀರಾ? ಫುಲ್ ಟೈಮ್ ಮಾಡ್ತೀವಿ. ಇಲ್ಲೆಲ್ಲಿ ಸ್ಟೇ ಆಗಿರೋದು ನೀವು? ಇಲ್ಲ, ಇನ್ನು ಸ್ವಲ್ಪ ಕೆಲಸ ಇದು ಫ್ರೆಂಡ್, ಅದಕ್ಕೆ ಬಂದಿದ್ದೆ. ಹೌದಾ? ನೀವು ಬೇಕಾದ್ರೆ ನಮ್ಮ ಮನೇಲಿ ಸ್ಟೇ ಆಗ್ಬೋದು. ಏನ್ ಹೇಳ್ತಾ ಇದೀಯ ಗುರು? ಏನ್ ತೊಂದ್ರೆ ಇಲ್ಲ. ಇಲ್ಲ, ಇವತ್ತು ಹೊರಟೈತೀವಿ. ಇವತ್ತು 1 hour ಅಷ್ಟೇ. ಇನ್ ಕೇಸ್ ನಿಮ್ಗೆ ಬಸ್ಸು ಏನಾದ್ರು ಸಿಕ್ಕಿಲ್ಲ ಅಂದ್ರೆ ನೀವು ನಮ್ಮ ಮನೇಲಿ ಸ್ಟೇ ಆಗ್ಬೋದು, ಏನ್ ತೊಂದ್ರೆ ಇಲ್ಲ. ಓಕೆನಾ? ಓಕೆ ಅಂತ ಹೇಳಿ. ನನಗ್ ಮದ್ವೆ ಆಗೋದ್ರೆ ನಮ್ಮ ಹಸ್ಬೆಂಡ್ ಒಪ್ಪಲ್ಲ. ಮದ್ವೆ ಆಗೋಕ್ ಮುಂಚೆ ಬೇಕಾದ್ರೆ ನಾನು ಯಾರು ಈ ತರ ಕಷ್ಟ ಬಂದಾಗ ಹೆಲ್ಪ್ ಮಾಡ್ತಿರ್ತೀನಿ ಅಷ್ಟೇ. ನೀವೇನೋ ಪ್ಲಾನ್ ಮಾಡಿದೀರಾ ಮದ್ವೆಗೆ? ಇಲ್ಲ, ಮದುವೆ ಆಗಲ್ಲ. ಆಗಲ್ಲ. ಯಾಕೆ ಬ್ರೋ? ಇನ್ನೂ ಟೈಮ್ ಇದೆಯಲ್ಲ. ಟೈಮ್ ಇದೆಯಾ? ನಿಮ್ಮ ಹೆಸರೇನು ಬ್ರೋ? ನಿಮ್ಮ ಹೆಸರು? ಸತೀಶ್. ಚೆನ್ನಾಗಿದೆ ನಿಮ್ಮ ಹೆಸರು. ಆಕ್ಚುಲಿ ನನಗೆ ಸಂಬಂಧ ನೋಡ್ತಾ ಇದ್ದಾರೆ. ಆಕ್ಚುಲಿ ನಮ್ಗೆ ಸಂಬಂಧ ನೋಡ್ತಾ ಇದ್ದಾರೆ, ಮೈಸೂರು ಕಡೆನೂ ನೋಡ್ತಿದ್ದಾರೆ. ಯಾವ್ದಾದ್ರು ಒಳ್ಳೆ ಹುಡುಗ ಸಿಕ್ಕಿದ್ರೆ ಮಾಡೋಣ ಅಂತ ಹೇಳಿದ್ದಾರೆ. ಆಕ್ಚುಲಿ ನನ್ಗೊಂದು ನೀವು ಹೆಲ್ಪ್ ಮಾಡ್ಬೇಕಾಗಿತ್ತು. ಮಾಡ್ತೀರಾ? ಒಂದು ಹೆಲ್ಪ್ ಮಾಡಬೇಕಾಗಿತ್ತು. ಕಾಲ್ ಮಿ ಶಕ್ಲಿನಾ. ಶಕ್ಲಿನಾ ಅಂತ ಕೇಳಿ. ಅಯ್ಯೋ, ನೀವು ಹೆಲ್ಪ್ ಮಾಡ್ತೀರಾ? ನೀವು ಮಾಡಲ್ವಾ? ನಿಮ್ ಕೈಲಿ ಆಗಲ್ವಾ? ಆಕ್ಚುಲಿ ಇವತ್ತು ನಮ್ಮ ಮನೇಲಿ ನಾನು ಸಿಂಗಲ್ ಆಗಿದ್ದೆ. ಅವ್ರಿಗೆ ಕೇಳಿ ಇಬ್ರು. ಈಗ ನೀವು ಬರ್ತೀರಾ ಬರಲ್ಲ? ನಾನು ನೀವೇ ತುಂಬಾ ಇಷ್ಟ. ನಗ್ತಾ ಇದ್ರೆ ನನಗೆ ಕೋಪ ಬರುತ್ತೆ. ನಗ್ಬೇಡಿ. ಅವ್ರಿಗೆ ಹೇಳಿ, ಅವ್ರಿಬ್ರಿಗೆ ಹೇಳಿ. ಅಲ್ಲ, ಹತ್ರ ನಗ್ಬೇಡಿ. ನಾನು ಸೀರಿಯಸ್ ಆಗಿ ಕೇಳ್ತಾ ಇದೀನಿ ನಿಮ್ಮ ಹತ್ರ. ನೀವು ನಗಿತಾ ಇದ್ರೆ ನಾನೇನ್ ಅನ್ಕೋಬೇಕು ಹೇಳಿ? ಆಮೇಲೆ ಬೇರೆ ತರ ಮಾಡ್ಬೇಕಾಗುದು ನಾನು. ಸಾರಿ ಸರ್. ಹಾ, ಸಾರಿ ಮೇಡಮ್.
ಸಾರಿ ಏನ್ ಸಾರಿ? ಹಾ ಬರ್ತೀರಾ ನನ್ನ ಜೊತೆ ಇವತ್ತು ನಮ್ಮ ಮನೆಗೆ? ಅವ್ರು ಕೇಳಿ ಮೇಡಮ್. ಹಾ ಏಯ್ ಏನು ದೂರ ತೆಗೀರಿ ಮೇಡಮ್. ಯಾಕೆ? ಅಯ್ಯೋ 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 ಮೀಟರ್ ಬೇಕು, ಮೀಟರ್ ಮೀಟರ್. ಯಾಕೋ ಯಾಕಣ ಸತೀಶ ಇರೋ ಯಾಕೋ ಪ್ರಾಂಕ್ ಕಣ ಇರೋ ಇದು. ಏನ್ ಪ್ರ್ಯಾಂಕು? ಈ ತರ ಮಾಡೋದು ಪ್ರ್ಯಾಂಕು? ಈ ಬಾರು ಸಾಯ್. ಏನೋ ಇದು? ಏ ಬಾಬ್ರು ಪ್ರಾಂಕ್ ಬಾಬ ಇದು. ಏನಣ್ಣ ಇದು ಪ್ರ್ಯಾಂಕ್ ಈ ತರ? ಫುಲ್ ಅಲರ್ಟ್ ಇದ್ದಾನೆ ಅವನು. ಈ ತರ ಪ್ರ್ಯಾಂಕ್ ಮಾಡೋದ? ತಲೆ ನಾನು ಹಿಂಗ್ ಹೊಡೆದು ಹಿಂಗ್ ತಿರ್ಗಂಗಿಲ್ಲ. ಅಷ್ಟು ಬೇಗ ನನ್ನ ಮೇಲೆ ಬಂದ್ಬಿಟ್ಟು ಸರ್ ಹಾಕ್ಬಿಟ್ಟು ಯಾವ ತರ ಪ್ರ್ಯಾಂಕ್ ಹೋಯ್ತಲ್ಲ. ಆಯ್ತು ಮುಂದೆ ಹಂಗೆ ಬಂದ್ಬಿಟ್ಟ ಪ್ರ್ಯಾಂಕ್ ಅಂತ ನನ್ ಮೇಲೆ ಬರ್ತಾವ ನಂಗೆ. ನಾನು ಇನ್ನೂ ಹಿಂಗ್ ಹೊಡೆದ ತಿರ್ಗಿಲ್ಲ ಆವಾಗ್ಲೇನೆ ಸೀಟ್ ಬೆಲ್ಟ್ ಆಗ್ತದೆ. ಸುಮ್ನೆ ತುಂಬಾ ಎದುರಿಸ್ಬಿಡ್ರಿ ಇವರು. ಯಾವ ತರ ಪ್ರ್ಯಾಂಕ್ ಮಾಡ್ತೀರಾ? ಸೈಲೆಂಟ್ ಆಗಿದ್ದೀರಾ? ನೇನ ಕಿಡ್ಡೆ ಮಾಡ್ಬಿಟ್ಟು ಅಯ್ಯೋ ದೇವ್ರೆ. ಆಯ್ತು ಬಾ ಫ್ರೆಂಡ್ ಬಾ. ಡೋರ್ ತೆಗ್ದು ಬಿಡ, ಡೋರ್ ತೆಗ್ದು ಬಿಡ. ಡೋರ್ ತೆಗ್ದು ಬಾ, ಡೋರ್ ತೆಗಿ ಬರುತ್ತೆ. ವಿಡಿಯೋ ಎಂಡ್ ಮಾಡೋಣ ಬಾ, ವಿಡಿಯೋ ಎಂಡ್ ಮಾಡೋಣ ಬಾ. ನಾ ಬೆಂಗಳೂರಿಗೆ ಬರಲ್ಲ ಅಂತ. ಮಾಸ್ ಗೀಸ್ ಎಲ್ಲ ನನ್ ಮೇಲೆ ಬಂದು ಹಿಂಗ್ ಹೊಡೆಯಕ್ ನಾನು ಅದಕ್ಕೆ ಎದ್ದೇಳಿದ್ರು ಅಂತ. ಇದು ಮುರ್ದೆ ಹೋಯ್ತಲ್ಲ, ಇದು ಮುರ್ದೋಯ್ತಾ? ಅದು ಫಸ್ಟ್ ಮುರ್ದೋಗಿತ್ತು, ಗಮ್ಮಕ್ಕಿದ್ದೆ ಬಿಡು ಪರವಾಗಿಲ್ಲ. ಆ ಪೀಸ್ ಅಲ್ಲೇ ಯಾವ ತರ ಪ್ರ್ಯಾಂಕ್ ಮಾಡ್ತೀರಾ ನೀವು? ಅಯ್ಯೋ ಪೀಸ್ ಬಿದ್ದೈತೆ. ಆಟ ಬಂದ್ಬಿಡ್ತಿದ್ದೀವಿ ನನಗೆ. ಅವ್ನಿಗೆ ಸಾಯಿಸ್ಬಿಟ್ರೆ ಅದು ಸ್ಪ್ರೇನಾ? ಅದು ಏನು ಹೊಡೆದಿಲ್ಲ, ನಾನು ಸುಮ್ಮನೆ ಇಟ್ಕೊಂಡಿದ್ದೆ ಅಷ್ಟೇ. ನಾನು ನಿಜ ಇದು ಗ್ಲಾಸ್ ಆಚೆ ಓಡೋಗ್ಬಿಡ್ತು ನಂಗೆ. ಹಿಂಗೇನೋ ಮಾಡ್ಬಿಟ್ರೆ ಹೆಂಗ್ ಕಂಡಿದ್ದೆ ನಿಮ್ಗೆ? ಆದ್ರೆ ನಮ್ಗೆ ರಿವರ್ಸ್ ಆಗ್ಬಿಟ್ಟಾಗಿರೋದು. ಇದು ಯಾವ ತರ ಪ್ರ್ಯಾಂಕ್? ಇದು ಈ ತರ ಮಾಡ್ತಿರ್ತಾರೆ ಎಲ್ಲರಿಗೂ. ಟೋಟಲ್ ಒಂದು 1000 ವಿಡಿಯೋಸ್ ಐತೆ ನಮ್ಗೆ. ಯಾರು ಹಿಂಗ್ ಮಾಡೋರ ಏನು ಮಾಡಿಲ್ವಾ? ಯಾರು ಮಾಡಿಲ್ಲ, ನೀನೇ ಫಸ್ಟ್ ಟೈಮ್ ರಿಯಾಕ್ಷನ್ ಕೊಟ್ಟಿದ್ದಿ ಈ ತರ. ಎಷ್ಟು ಒಂದ್ 2 ನಿಮಿಷ ಬಂದಿಲ್ಲ ವಿಡಿಯೋ ಅಷ್ಟೇ. ವಿಡಿಯೋ ಆಗಿಲ್ವಾ? ಇಲ್ಲಿ ಕ್ಯಾಮರಾ ಇಟ್ಟಿದ್ದೇನಾ? ಗ್ಲಾಸ್ ಗೀಸ್ ಎಲ್ಲ ನಾ ಫಸ್ಟ್ ಟೈಮ್ ಬಂತಿರೋದು ಬೆಂಗಳೂರು, ಅದಕ್ಕೆ ಆ ತರ ಆಗಿರುತ್ತೆ ನಂಗೆ. ನಿಂಗೆ ಹೆಂಗ ಗೊತ್ತಾಯ್ತು ಪ್ರ್ಯಾಂಕ್ ಅಂತ ಸತೀಶ್? ಆಗುತ್ತೆ, ನೀವು ಬೇರೆ ಮಾತಾಡ್ತಿದ್ರಲ್ಲ, ಹಿಂದೆ ಸಿಗ್ನಲ್ ಕೊಡ್ತಾರೆ, ಹಿಂಗೆ ಕೆರಿತಾನೆ ಸೀಟ್ ನಂಗೆ, ನೋಡಿ 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 ಅಂತ. ಕರ್ಕೊಂಡ್ ಬಂದಿರೋದೇ ಅದಕ್ಕೆ. ಗೊತ್ತಿರೋರ ಕರ್ಕೊಂಡ್ ಬಂದಿರೋದೇ ಪ್ರ್ಯಾಂಕ್ ಮಾಡಕ್ಕೆ. ಯಾವ ತರ? ಅದಕ್ಕೆ ಕ್ಯಾಬ್ ಬುಕ್ ಮಾಡಿ ಇಷ್ಟೊತ್ತು ಬಂದಿಲ್ಲ ಅನ್ಕೊಂಡೆ ನಾನು.